ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗೋವರೆಗೂ ನಾನೇ ನೋಡ್ಕೋತೀನಿ. ಮನೆ ಮಗನಾಗಿ ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲಮ್ಮ. ಎಲ್ಲ ನೀನೇ ನೋಡ್ಕೋತಾ ಇದ್ದಿ. ನೆನೆಸ್ಕೊಂಡ್ರೆ ಕರಳು ಚುರುಕನ್ನುತ್ತೆ. ಚಿಕ್ಕಪ್ಪ, ಮಗನೇ ಎಲ್ಲ ಮಾಡ್ಬೇಕಾ? ಮಗಳು ಮನೆ ಕಷ್ಟ ನೋವುಗಳನ್ನೆಲ್ಲ ನೋಡ್ಕೊಳಲ್ವಾ? ಅಕ್ಕ ಅಕ್ಕ ನನಗ್ ಜಡೆ ಹಾಕುವ ಬಾರೆ, ನಾನೇ ಹಾಕ್ತೀನಿ. ನೀನ್ ಯಾಕೆ ಸೆಟ್ ಮಾಡ್ಕೊಳ್ತಿದ್ಯಾ? ಮತ್ತಿನೇನೆ, ಎಲ್ಲ ಕೆಲ್ಸನೂ ನಿಮ್ಮ ಅಕ್ಕನೇ ಮಾಡ್ಬೇಕಂತೆ. ನಡಿ. ಅಹಲ್ಯ, ಅಮ್ಮು ಹೇಳ್ತಾ ಇದ್ಲು ನಿನ್ಗೇನೋ ಅವಾರ್ಡ್ ಬಂದಿದ್ಯಂತೆ. ಇಲ್ಲ ಚಿಕ್ಕಪ್ಪ, ಅವಾರ್ಡ್ಗೆ ನನ್ನ ಹೆಸರು ನಾಮಿನೇಟ್ ಆಗಿದೆ ಅಷ್ಟೆ. ಹಾಗಾದ್ರೆ ನಿನಗೆ ಅವಾರ್ಡ್ ಬರುತ್ತೆ ಬಿಡು. ಆ ಕಂಪ್ನಿಗೋಸ್ಕರ ನೀನ್ ಕಡಿಮೆ ದುಡ್ದಿದ್ಯಾ? ಆ ಕಂಪ್ನಿ ಆಗು ಹೋಗುಗಳು ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಕ್ ಸಾಧ್ಯನೇ ಇಲ್ಲ. 10 ವರ್ಷದಲ್ಲಿ ಆಗೋ ಕೆಲ್ಸನ 3 ವರ್ಷದಲ್ಲಿ ಮಾಡಿದ್ಯಾ. ನನ್ನ ಕನಸು ನನ್ನ ಆಸೆ ಈಡೇರ್ಬೇಕಂದ್ರೆ ಮಾಡ್ಲೇಬೇಕಲ್ಲ ಚಿಕ್ಕಪ್ಪ. ಈ ಕೆಲಸ ನನ್ನ ಗುರಿ, ನನ್ನ ಸಾಧನೆಗೆ ದಾರಿ. ಹೌದಮ್ಮ, ಈ ಕೆಲ್ಸಕ್ಕೋಸ್ಕರ ನೀನ್ ತುಂಬಾ ಶ್ರಮ ಪಟ್ಟಿದ್ಯಾ. ಇದನ್ನ ಉಳಿಸ್ಕೊಳ್ಳೋದು ಈಗ ನಿನ್ ಜವಾಬ್ದಾರಿ. ಬೇಗ ಸಾಕು, ಬೇಗ ಊಟಕ್ಕೆ ಅಂತ ಹೀಗೆ ಕೂರ್ಸ್ಬಿಟ್ಟು ಲೇಟ್ ಮಾಡ್ಬಾರ್ದು. ಬೇಗ ಬೇಗ. ಮೀರಾ, ಊಟಕ್ಕೆ ಅಂತ ಕೂತಾಗ್ಲೂ ಗಲಾಟೆ ಮಾಡ್ಬೇಕಾ ನೀನು? ನಾನೇನೋ ಮಾಡ್ಲಿ, ನನ್ನ ಹೊಟ್ಟೆಲಿ ಎಲಿ ಮರಿಗಳು ಓಡಾಡ್ತಿವೆ. ಶಾಂಭವಿ, ಇವತ್ತೇನಮ್ಮ ಸ್ಪೆಷಲ್ಲು? ತಮ್ಮನಿಗೋಸ್ಕರ ಅಣ್ಣ ಪ್ರೀತಿಯಿಂದ ಶಾವಿಗೆ ಪಾಯಸ ಮಾಡಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ಅಮ್ಮ, ತಮ್ಮಂಗೋಸ್ಕರ ಅಂತ ಸುಮ್ನೆ ಲೇಬಲ್ ಅಂಟಿಸ್ಬೇಡ, ಎಲ್ರಿಗೋಸ್ಕರ ಮಾಡಿದ್ದಾನೆ ಅಂತ ಹೇಳು. ವೀರಕ್ಕಜ್ಜಿ, ನಾನು ಸ್ವಲ್ಪ ತಿನ್ಬೋದಾ? ಬೇಡ. ಇದೇನ್ ಸುಂದ್ರಣ್ಣ, ಚೆನ್ನಾಗಿ ಬಾರಿಸಿ ಜಮಾಯಿಸಿ ಜಮಾಯಿಸಿ. ಅಣ್ಣ ಬೇಗ. ಬಂದೆ 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 ಬಂದೆ. ನಂಗೆ 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 ನಂಗೆ. ಇದು ನನ್ನ ತಮ್ಮ ಅನಿಗೆ. ಫಸ್ಟ್ ಅವನುಗ ಇರ್ಲಿ ಇರ್ಲಿ. ಮಾರ್ಬಲ್ ಆಗಿ ಅಣ್ಣ, ಹಿಂದಿನ ಕಾಲದಲ್ಲಿ ನಳ ಮಹಾರಾಜ, ಭೀಮಸೇನ ಇವರು ಸೂಪರ್ ಆಗಿ ಅಡುಗೆ ಮಾಡ್ತಿದ್ರಂತೆ. ಅದು ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಳ ಮಹಾರಾಜ ಅನ್ನೋ ಬಿರುದೇನಾದ್ರು ಕೊಡೋದಾದ್ರೆ ನಿನಗೆ ಕೊಡ್ಬೇಕು. ಚೆನ್ನಾಗಿದ್ಯಾ? ಸೂಪರ್. ಅಮ್ಮ ಮಾಡ್ದಾಗೆ ಇದೆ. ತುಂಬಾ ರುಚಿಯಾಗಿದೆ ಕಣ. ಒಂದೇ ಬೌಲಾ? ಇನ್ನೊಂದಿಲ್ವಾ? ತಿನ್ನೋವಾಗ ಏನ್ ತಿಂತಾ ಇದೀವಿ ಅನ್ನೋ ಗಮನ ಇರ್ಬೇಕು. ತಿನ್ನೋದನ್ನ ಇಷ್ಟಪಟ್ಟು ತಿನ್ಬೇಕು. ಅವಾಗ್ಲೂ ದೇಹಕ್ಕೆ ಹೋಗೋದು. ನಂಗೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ನೀಟಾಗಿ ಸ್ಪೂನ್ ಇಟ್ಕೊಂಡು ನೀಟಾಗಿ ಹಂಗೆ ಬಾಯೊಳಗೆ ಇಟ್ಕೊಳಕ್ ಬರಲ್ಲ. ರುಚಿಯಾಗಿದ್ರೆ ಗಪ ಗಪ ಅಂತ ತಿನ್ನದೆ. ಈ ಸುದ್ರಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾನ್ ನೋಡ್ತೀನಿ, ನಾನ್ ಹೇಗಿದ್ರು ತಿಂದಾಯ್ತು. ಯಾರು? ಅರೆ, ಏನಿದು? UPS ಇದ್ರು ಲೈಟ್ಸ್ ಆಫ್ ಆಯ್ತಲ್ಲ. ಮೀರಾ, ಮೀರಾ,
ಮೀರಾ 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 ಎಲ್ಲಿದ್ಯಾ? ಮೀರಾ ಎಲ್ಲಿದ್ಯಾ? ಮೀರಾ ಎಲ್ಲಿದ್ಯಾ ಮೀರಾ? ಮೀರಾ ಮೀರಾ ಎಲ್ಲಿದ್ಯಾ? ಮೀರಾ ಏ ಸುಂದ್ರ ಮನೆ ಹಿಂದ್ಗಡೆ ಹೋಗಿ ಹುಡುಕೋ ಹೋಣ. ಸರಿ ನೋಡ್ರೆ. ಮೀರಾ ಮೀರಾ ಮಾತಾಡಿ, ಎಲ್ಲಿದ್ಯಾ? ಮೀರಾ ಮೀರಾ ಬರೇ, ಮೀರಾ 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 ಎಲ್ಲಿದ್ಯಾ? ಮಾತಾಡು. ಮೀರಾ ಬರೇ, ಮೀರಾ ಬರೇ, ಮೀರಾ ಬರೇ. ಯಜಮಾನ್ರ, ಏನೋ ಸುಂದ್ರ? ಅಯ್ಯೋ ಚಿಕನ್ ನನ್ನ ಕಿರ್ಚ್ಕೊಂಡ್ರು. ನೋ, ಇಷ್ಟ ದಿನ ಬರೀ ನನ್ ಮೇಲೆ ಅಟ್ಯಾಕ್ ಆಗ್ತಿತ್ತು. ಪ್ರಣಬ್, ಈಗ ಮೀರಾ ಪ್ರಣಬ್ 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 ಚಿಕನ್ ಮನ್ರ, ಚಿಕನ್ ಮನ್ರ. ಪ್ರಣಬ್ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ ಮೂಲ ಓಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ. ಊಟ ಕಲಿವೆ ಒಳನೋಟ ಕಲಿವೆ, ಊಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಊರ್ಧ್ವ ಗಮನ ಓ ಅಗಾಧ ಗಗನ. ಹೇಗಿತ್ತು ನನ್ನ ಸರ್ಪ್ರೈಸ್? ಮೀರಾ ಪುಟ, ಇದಕ್ಕೇನಮ್ಮ ಬೆಳಿಗ್ಗೆಯಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಿದ್ದು? ಹ್ಞೂ, ಮತ್ತೆ ಇಂಥ ಕೆಲಸ ಮೀರಮ್ಮ ಅಲ್ಲದೆ ಮತ್ತಿನ್ಯಾರು ಮಾಡೋಕ್ಕಾಗುತ್ತೆ? ಹೇಗಿತ್ತು ನನ್ನ ಸರ್ಪ್ರೈಸ್? ಅಮ್ಮ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳು? ಮತ್ ನೀನೇ ನೋಡು, ಈ ಗುಗ್ಗು ಏನು ರಿಯಾಕ್ಟೇ ಮಾಡ್ತಿಲ್ಲ. ಥ್ಯಾಂಕ್ಸ್ ಮೀರಾ. ನೆಕ್ಸ್ಟ್ ವೆಲ್ಕಮ್ ಹೋಮ್ ಗುಗ್ಗು ಮಹಾರಾಜ್. ಪ್ರತಿ ಮೌನವು ಪರಿಚಯವಾಗಲು ಶುರುವಾಯಿತು. ಸಾಕು ಪ್ರಣಮ್. ಅಮ್ಮ ಅಮ್ಮ ಎಲ್ಲಿ ಆನು? ತಲೆ ಕಟ್ಟಿದೆ ಕಣೆ ನಿನಗೆ. ಮೊದ್ಲು ಜೀವ ಹಿಡ್ಕೊಂಡು ಕೂತಿದೀವಿ ಇಲ್ಲಿ, ಏನೋ ಆಯ್ತು ಅನ್ನೋರಾಗೆ ಈಗ ಕಿರ್ಚ್ಕೊಂಡು ಹೆದರ್ಸೋದು. ಅಮ್ಮ ಇದು ಸರ್ಪ್ರೈಸ್ ಅಮ್ಮ. ಏನೇ ಸರ್ಪ್ರೈಸು? ನಮ್ ಪ್ರಾಣನೇ ಹೋಗಿತ್ತು. ಬೆಕ್ಕಕ್ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ. ನಮ್ ಸಂಕಟ ನಿನಗೆಲ್ಲೇ ಅರ್ಥ ಆಗ್ಬೇಕು? ಹುಡುಗಾಟ ಹುಡುಗಾಟ ಹುಡುಗಾಟ. ಶಾಂಭವಿ, ಸಾಕಮ್ಮ ಸಾಕು. ಮೀರಾ, ನೀನ್ ರೂಮ್ಗೆ ಹೋಗು. ಇಲ್ಲ, ನಾನು ಎಲ್ಗೂ ಹೋಗಲ್ಲ. ಪ್ರೀತಿಯಿಂದ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಅಮ್ಮ ಹೇಗ್ ಬೈತಾರ ನೋಡೋ ಸಾಕು. ಇದ್ರಲ್ಲಿ ನಂದೇನಾದ್ರೂ ತಪ್ಪಿತ್ತಾ?
ಒಪ್ಕೋತೀನಿ, 2 ಸೆಕೆಂಡ್ ಹೆದರ್ಕೊಂಡ್ರು, ಅದಾದ್ಮೇಲೆ ಫುಲ್ ಖುಷಿನೇ ಇತ್ತು ತಾನೆ. ಮೂಟೆ ಗಟ್ಲೆ ಕೊಟ್ಟಿದ್ ಖುಷಿ ಲೆಕ್ಕಕ್ಕಿಲ್ಲ. 2 ಸೆಕೆಂಡ್ ಹೆದರ್ಕೊಂಡಿದ್ದನ್ನ ಹಂಗೆ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಮೀರಾ, ಮಾತಾಡಿದ್ ಸಾಕು, ರೂಮ್ಗೆ ಹೋಗು. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ನಾಳೆ ಫಂಕ್ಷನ್ ಇದೆ, ಎಲ್ಲರೂ ಹೊರಡಿ. ಅಮ್ಮವ್ರ ಜೀವ ಕೈಲಿ ಇಟ್ಕೊಂಡು ಕೂತಿದ್ವಿ ಅಂತಂದ್ರು. ಎಲ್ರು ಹೊರಡಿ ಅಂತ ಹೇಳಿಲ್ವಾ? ಅಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳ್ತಾರ? ಇದು ನನ್ ಚಿಕ್ಕ ವಿಷಯ ಅಲ್ಲ ಸಾಕೇತ್. ಯಾವ ಕ್ಷಣದಲ್ಲಿ ಯಾವ ದಿಕ್ಕಿಂದ ಅಪಾಯ ಎದುರಾಗುತ್ತೋ ಅಂತ ಹೇಳಕ್ ಆಗೋದಿಲ್ಲ. ನಿನಗೆ ಅಪಾಯ ಮಾಡಕ್ ನೋಡ್ದವ್ರು ಇನ್ನು ಮನೆಯವ್ರನ್ನ ಸುಮ್ಮನೆ ಬಿಡ್ತಾರ? ಅವಳು ಕಿರ್ಚ್ಕೊಂಡಿದ್ದು, ಲೈಟ್ ಹೋಗಿತ್ತು, ಇದನ್ನೆಲ್ಲ ನೋಡಿ ನನ್ ಜೀವನೇ ಹೊರಟೋಯ್ತು. ನನ್ ಸಂಕಟ ಇವಳಿಗೆ ಯಾಕೆ ಅರ್ಥ ಆಗೋದಿಲ್ಲ? ಅಮ್ಮ, ಅವಳು ಅನಿಗ್ ಸರ್ಪ್ರೈಸ್ ಕೊಡಬೇಕು ಅಂತ ಹಾಗೆ ಮಾಡಿದ್ದಾಳಷ್ಟೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಈ ರೀತಿ ಭಯ ಹುಡ್ಸೋದ್ ತಪ್ಪು. ಇದು ಯಾವ ರೀತಿನೂ ಸರ್ಪ್ರೈಸ್ ಅಲ್ಲ, ಮನೆಯವ್ರಿಗೆ ಹಿಂಸೆ ಕೊಡೋದು. ಅಮ್ಮ, ನೀವು ಭಯದಲ್ಲಿದ್ದೀರಾ, ಅದಕ್ಕೆ ಈಗ ಅನ್ನಿಸ್ತಾ ಇದೆ. ಪಾಪ, ಅವಳಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಗೊತ್ತಿದ್ರೆ ಅವಳು ಈ ಥರ ನಡ್ಕೋತಾ ಇರಲಿಲ್ಲ. ನೀವೇ ನೋಡಿದ್ರಿ, ನಾವೆಲ್ಲರೂ ಭಯಪಟ್ವಿ. ಆದರೆ ಅವಳು ಸಾಂಗು ವಿಡಿಯೋನ ತೋರಿಸಿ ನಮಗೆ ಮಾಡಿದ ಫೀಲು ಸಂತೋಷ ಕೊಡಲಿಲ್ವಾ? ಪ್ಲೀಸ್ ಅಮ್ಮ, ಅವಳು ಬೈಬೇಡಿ. ನಿನಗೆ ಗೊತ್ತಿಲ್ಲ ಅನ್ನಿ, ದಿನ ಇದೇ ಭಯದಲ್ಲಿ ನಾನು ಬದುಕ್ತಾ ಇದ್ದೀನಿ. ಮೀರಾ ಕಾಲೇಜ್ಗೆ ಹೋದ್ರೆ ಭಯ ಆಗುತ್ತೆ, ಪ್ರಣಮ್ ಸ್ಕೂಲ್ಗೆ ಹೋದ್ರೆ ಭಯ ಆಗುತ್ತೆ. ಸಾಕೇತ್ ಆಫೀಸ್ನಲ್ಲಿ ಹುಷಾರಾಗಿದ್ದಾನೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ದಿನಕ್ಕೆ 10 ಸತಿ ನಾನು ಫೋನ್ ಮಾಡ್ತೀನಿ. ಪಾಪ ಸಾಕೇತ್, ಅವನ್ ಎಷ್ಟೇ ಬ್ಯುಸಿ ಇದ್ರು ಒಂದಿನೂ ಬೇಜಾರು ಮಾಡ್ಕೊಳ್ದೆ ಉತ್ತರ ಕೊಡ್ತಾನೆ. ಆದ್ರೆ ಈ ಹುಡುಗಿ ಎದ್ರು ಬೇಡಮ್ಮ, ನಾನು ಬಂದಿದ್ದೀನಲ್ವಾ, ನಾನು ಅಣ್ಣ ವಿಷಯನ ನೋಡ್ಕೋತೀವಿ. ಐ ಪ್ರಾಮಿಸ್, ಯಾರಿಗೂ ಯಾವ ಅಪಾಯನೂ ಆಗಲ್ಲ. ಅಮ್ಮ, ನಿಮ್ಮ ಮಗನ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ? ನಾನಿರೋವರೆಗೂ ಈ ಮನೇಲಿ ಯಾರಿಗೂ ಯಾವ ತೊಂದರೆನೂ ಆಗೋದಕ್ಕೆ ಬಿಡಲ್ಲ. ಟ್ರಸ್ಟ್ ಮೀ. ಶಂಭೋ ಹರ ಮಹದೇವ